ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 12 ಅಂಕದ ಒಂದು ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಪ್ರಾಬ್ಲಮ್ ಆನ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಷ್ಟಕರವಾದ ಪ್ರಶ್ನೆ. ಈ ಪ್ರಶ್ನೆಯನ್ನು ನಾನು ಸುಲಭವಾಗಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಕಡೆಯವರೆಗೂ ಮಿಸ್ ಮಾಡದೆ ನೋಡಿ. ಬನ್ನಿ ನೋಡೋಣ ಪ್ರಾಬ್ಲಮ್ ಹೇಗಿದೆ ಅಂತ. ನೋಡಿ ಪ್ರಾಬ್ಲಮ್ ಹೇಗಿದೆ. ಮಹೇಶ್ ಅಂಡ್ ಸುರೇಶ್ ಆರ್ ಈಕ್ವಲ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ಸ್ಟುಡ್ ಆಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅಸೆಟ್ಸ್ ಇದೆ ಮತ್ತೆ ಲಯಬಿಲಿಟೀಸ್ ಇದೆ. ಪ್ರಾಬ್ಲಮ್ ಈಸಿಯಾಗಿ ಇದೆ. ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ರೆ ಏನಂತ ಬದಲಾವಣೆ ಇಲ್ಲ, ಸುಲಭವಾಗಿ ಇದೆ ಬ್ಯಾಲೆನ್ಸ್ ಶೀಟು. ಅಡ್ಜಸ್ಟ್ಮೆಂಟ್ಸ್ ನೋಡಿ. ಆನ್ 1/4/2024 ರಾಕೇಶ್ ಇಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಫಾರ್ 1/5 the share in profits on the following terms. Rakesh should bring 26,000 as capital. Goodwill of the firm is valued at 10,000. Motor car machinery depreciated by 20% and 3,800 respectively. Prepaid rent 600. Provision for doubtful debt is maintained at 5%. Last adjustment nodi. The capital account of all partners are to be adjusted in their new profit sharing ratio 2:1 based on Rakesh capital after adjustment of goodwill. ಅಡ್ಜಸ್ಟ್ಮೆಂಟ್ಸ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್. ಇದರ ಅರ್ಥ ಏನು ಅಂದರೆ 3 ಜನರ ಕ್ಯಾಪಿಟಲ್ಲು 2:1 ಈ ರೇಷಿಯೋ ಪ್ರಕಾರ ಇರಬೇಕಾಗುತ್ತೆ. ಅಂದರೆ ಹೊಸ ಪಾರ್ಟ್ನರ್ ಬಂದಿದ್ದಾನಲ್ವಾ ರಾಕೇಶ್, ಅವನ ಕ್ಯಾಪಿಟಲ್ನ ಆಧಾರವಾಗಿ ತಗೊಂಡು. ಯಾವಾಗ ಆಧಾರವಾಗಿ ತಗೋಬೇಕು ಅಂದರೆ ಅವನ ಕ್ಯಾಪಿಟಲಲ್ಲಿ ಗುಡ್ವಿಲ್ನ ನಾವು ಮೈನಸ್ ಮಾಡ್ತೀರಲ್ವಾ, ಮೈನಸ್ ಮಾಡಿ ಬಂದಿರುವ ದುಡ್ಡನ್ನು ಆಧಾರವಾಗಿ ತಗೊಂಡು 3 ಜನರ ಕ್ಯಾಪಿಟಲ್ಲು ಅಡ್ಜಸ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದು ತುಂಬ ಸಿಂಪಲ್ ಆಗಿ ಇರುತ್ತೆ. ಸೊ ಲಾಸ್ಟಲ್ಲಿ ಇದನ್ನ ಹೇಳ್ಕೊಡ್ತೀನಿ. ಮತ್ತೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ ಇಸ್ 1:1 ಅಂತ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಏನಕ್ಕೆ ಬೇಕು ಅಂದರೆ ಗುಡ್ವಿಲ್ ಅನ್ನು ನಾವು ಯಾವಾಗಲೂ ಸ್ಯಾಕ್ರಿಫೈಸ್ ರೇಷಿಯೋನಲ್ಲೇ ಶೇರ್ ಮಾಡ್ತೀವಿ. ಈ ಪ್ರಾಬ್ಲಮ್ ಅಲ್ಲಿ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕಳೆದ ಪ್ರಾಬ್ಲಮ್ಗಳಲ್ಲಿ ನಮಗೆ ನ್ಯೂ ರೇಷಿಯೋ ಅದೆಲ್ಲ ಏನು ಕೊಡ್ತಾ ಇರಲಿಲ್ಲ. ಹಾಗಾಗಿ ಓಲ್ಡ್ ರೇಷಿಯೋನಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಶೇರ್ ಮಾಡ್ತಾ ಇದ್ವಿ. ಅಂದರೆ ಓಲ್ಡ್ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ ಸೇಮ್ ಇರ್ತಾ ಇತ್ತು. ಆದರೆ ಈ ಪ್ರಾಬ್ಲಮ್ ಅಲ್ಲಿ ನ್ಯೂ ರೇಷಿಯೋ ಓಲ್ಡ್ ರೇಷಿಯೋ ಕೊಟ್ಟಿರೋದ್ರಿಂದ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಆ ತೊಂದರೆ ಬೇಡ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಅಲ್ಲೇ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಬಿಟ್ಟಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ 1:1 ಅಂತ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಬನ್ನಿ ನೋಡೋಣ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಅಡ್ಜಸ್ಟ್ಮೆಂಟ್ಸ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡೇಟಾಸ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಮೆಷಿನರಿ ಮೇಲೆ, ಮೋಟಾರ್ ಕಾರ್ ಮೇಲೆ, ಕ್ಯಾಶ್ ಅಟ್ ಬ್ಯಾಂಕ್ ಮೇಲೆ ಅಡ್ಜಸ್ಟ್ಮೆಂಟ್ಸ್ ಇದೆ. ಈ ಥರ ಅಡ್ಜಸ್ಟ್ಮೆಂಟ್ನ ನೋಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಗುಡ್ವಿಲ್ ಯಾವ ಮೆಥಡ್ ಅಂತ ನಾವು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನೋಡ್ಕೋಬೇಕಾಗುತ್ತೆ. ಗುಡ್ವಿಲ್ 2ನೇ ಮೆಥಡ್ ಇದು. ಗುಡ್ವಿಲ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಅಲ್ಲೇ ವ್ಯಾಲ್ಯೂ ಮಾಡ್ತಾ ಇದ್ದೀವಿ. ಹಾಗಾಗಿ ಗುಡ್ವಿಲ್ 2ನೇ ಮೆಥಡ್ ಕೊಟ್ಟಿದ್ದಾರೆ. ಬನ್ನಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಅನ್ನ ನಾವು 3 ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ಮೊದಲನೇ ಸ್ಟೆಪ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡ್ತೀವಿ. 2ನೇ ಸ್ಟೆಪ್ ಅಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಮಾಡ್ತೀವಿ. 3ನೇ ಸ್ಟೆಪ್ ಅಲ್ಲಿ ಒಂದೊಂದೇ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಿ. ಈಗ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೇಟು, ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟು, ಮತ್ತೆ ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಅನ್ನು ನಾನು ಡ್ರಾ ಮಾಡ್ಕೊಂಡಿದ್ದೀನಿ. 3ಅನ್ನು ಕೂಡ ಒಟ್ಟಿಗೆ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ. ಈಗ ಸ್ಟೆಪ್ 1 ನಲ್ಲಿರುವ ಎಲ್ಲ ಅಸೆಟ್ಗಳನ್ನ ಮತ್ತೆ ಲಯಬಿಲಿಟಿಗಳನ್ನ ಕ್ಲಿಯರ್ ಮಾಡ್ತೀನಿ. ಈಗ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್, ಹೊಸ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರೀತೀನಿ. ಮೊದಲನೇ ಅಸೆಟ್ ಏನಿದೆ, ಸ್ಟಾಕ್ ಇದೆ. ಸ್ಟಾಕ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಸ್ಟಾಕ್ ಅನ್ನ ಏನ್ ಮಾಡ್ತೀನಿ, ಔಟರ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಡೆಟಾರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಹಾಗಾಗಿ ಡೆಟಾರ್ಸ್, ನೆಟ್ ಡೆಟಾರ್ಸ್ 27,000, ಇದನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀನಿ. 27,000 ಅಡ್ಜಸ್ಟ್ಮೆಂಟ್ಗೆ ಒಂದು ಲೈನ್ ಜಾಗ ಬಿಡ್ತೀನಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಇದರ ಮೇಲೆ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಔಟರ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನು ಬರ್ಕೋತೀನಿ 40,000. ನೆಕ್ಸ್ಟ್ ಮೆಷಿನರಿ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಹಾಗಾಗಿ ಮೆಷಿನರಿಯನ್ನು ನಾನು ಏನ್ ಮಾಡ್ತೀನಿ, ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀನಿ. ಮೆಷಿನರಿ ವ್ಯಾಲ್ಯೂ 36,000 ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಅಡ್ಜಸ್ಟ್ಮೆಂಟ್ಗೆ ಒಂದು ಲೈನ್ ಜಾಗ ಬಿಡ್ತೀನಿ. ನೆಕ್ಸ್ಟ್ ಮೋಟಾರ್ ಕಾರ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಹಾಗಾಗಿ ಮೋಟಾರ್ ಕಾರ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಅಡ್ಜಸ್ಟ್ಮೆಂಟ್ಗೆ ಒಂದು ಲೈನ್ ಜಾಗ ಬಿಡ್ತೀನಿ. ಕ್ಯಾಶ್ ಅಟ್ ಬ್ಯಾಂಕ್, ಇದ್ರ ಮೇಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಹಾಗಾಗಿ ಕ್ಯಾಶ್ ಅಟ್ ಬ್ಯಾಂಕ್ ನ ಏನ್ ಮಾಡ್ತೀನಿ, ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀನಿ 18,000 ಮತ್ತೆ ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಡ್ತೀನಿ. ಅಸೆಟ್ಸ್ ಪೂರ್ತಿ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಲಯಬಿಲಿಟಿನ ಕ್ಲಿಯರ್ ಮಾಡ್ತೀನಿ. ಈಗ ನೋಡಿ ಈ ಲಯಬಿಲಿಟಿಗಳನ್ನ ಕ್ಲಿಯರ್ ಮಾಡ್ತೀನಿ. ಮೊದಲನೇ ಲಯಬಿಲಿಟಿ ಕ್ರೆಡಿಟರ್ಸ್, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಬರಿತೀನಿ
ಕ್ರೆಡಿಟರ್ಸ್, ಇದರ ಮೇಲೆ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಅಮೌಂಟನ್ನು ಔಟರ್ ಕಾಲಮ್ ಅಲ್ಲಿ ಬರಿತೀನಿ 40,000. ನೆಕ್ಸ್ಟ್ ಬ್ಯಾಂಕ್ ಲೋನ್ ಇದೆ, ಇದು ಕೂಡ ಎಕ್ಸ್ಟರ್ನಲ್ ಲಯಬಿಲಿಟಿ. ಸೊ ಇದನ್ನ ಏನ್ ಮಾಡ್ತೀನಿ, ಲಯಬಿಲಿಟಿ ಸೈಡ್ ಬರಿತೀನಿ. ಬ್ಯಾಂಕ್ ಲೋನ್ 88,000 ಇದೆ, ಅಡ್ಜಸ್ಟ್ಮೆಂಟ್ ಇಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ಸ್ ಕೊಟ್ಟಿದ್ರೆ, ಕ್ಯಾಪಿಟಲ್ ಎಲ್ಲಿ ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಿತೀನಿ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ನ ಬರಿಬೇಕಾಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಮಹೇಶ್ ಎಷ್ಟಿದೆ 80,000, ಸುರೇಶ್ ಎಷ್ಟಿದೆ 40,000. ಸೊ ಈಗ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಆಗಿದೆ. ನೋಡಿ, ಈಗ ಪೂರ್ತಿ ಅಸೆಟ್ ಮತ್ತೆ ಲಯಬಿಲಿಟಿ ಕ್ಲಿಯರ್ ಆಯಿತು. ಸ್ಟೆಪ್ 1 ಮುಗೀತು. ಈಗ ನೆಕ್ಸ್ಟ್ ಸ್ಟೆಪ್ 2 ಸ್ಟಾರ್ಟ್ ಮಾಡ್ತೀವಿ. ಸ್ಟೆಪ್ 2 ನಲ್ಲಿ ನೋಡಿ, ಒಂದೊಂದೇ ಅಡ್ಜಸ್ಟ್ಮೆಂಟ್ನ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಸ್ಟೆಪ್ 2 ನಲ್ಲಿ ನಾವು ಬರಿಬೇಕಾದ್ರೆ ಅಡ್ಜಸ್ಟ್ಮೆಂಟ್ನ 2 ಸೈಡ್ ಬರಿಬೇಕಾಗುತ್ತೆ. ಈಗ ಮೊದಲನೇ ಅಡ್ಜಸ್ಟ್ಮೆಂಟ್, ರಾಕೇಶ್ 26,000 ಕ್ಯಾಪಿಟಲ್ ತಗೋ ಬರ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತಲ್ವಾ. ಕ್ಯಾಶ್ ಬ್ಯಾಲೆನ್ಸ್ ಎಲ್ಲಿ ಬರ್ದಿದ್ದೀವಿ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ದಿದ್ದೀವಿ. ಇಲ್ಲಿದೆ ಕ್ಯಾಶ್ ಅಟ್ ಬ್ಯಾಂಕು. ಬ್ಯಾಲೆನ್ಸ್ ಏನಾಗುತ್ತೆ, ರಾಕೇಶ್ ಕ್ಯಾಪಿಟಲ್ ಕೊಡೋದ್ರಿಂದ 26,000 ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈಗ 18,000 ಪ್ಲಸ್ 26,000 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 44,000 ಆಗುತ್ತೆ. ಸೊ ಈ 26,000 ನ ಯಾರು ಕೊಟ್ಟಿರೋದು, ರಾಕೇಶ್ ಅಲ್ವಾ, ಹಾಗಾಗಿ ರಾಕೇಶ್ ಕ್ಯಾಪಿಟಲ್ ಅಂತ ಬರಿಬೇಕಾಗುತ್ತೆ. ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಒಂದ್ ಸೈಡ್ ಬರೆದ್ವಿ. ಎರಡನೇ ಸೈಡ್ ಎಲ್ಲಿ ಬರಿಬೇಕಾಗುತ್ತೆ ನೋಡಿ, ಇದು ರಾಕೇಶ್ ಕೊಟ್ಟಿರೋದಲ್ವಾ, ಹಾಗಾಗಿ ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ 26,000. ಇದಕ್ಕೆ ಜರ್ನಲ್ ಎಂಟ್ರಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್. 26,000 ಏನ್ ಕೊಟ್ಟಿದ್ದಾನೆ, ಕ್ಯಾಶ್ ಅಲ್ವಾ, ಹಾಗಾಗಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಬರ್ದಿದ್ದೀನಿ. ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿದಿದೆ. ಈಗ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ ಅಟ್ 10,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗುಡ್ ವಿಲ್ ಆಫ್ ದ ಫರ್ಮ್ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕಾಗುತ್ತೆ, ರಾಕೇಶ್ ಶೇರ್ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಗುಡ್ ವಿಲ್ ಅನ್ನ ಶೇರ್ ಮಾಡಬೇಕಾಗುತ್ತೆ. ಈಗ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ, ಗುಡ್ ವಿಲ್ ಆಫ್ ದ ಫರ್ಮ್ 10,000 ಅಲ್ವಾ. ಮತ್ತೆ ನಾವು ರಾಕೇಶ್ ಶೇರ್ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರಾಕೇಶ್ ಶೇರ್ ಆಫ್ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಾಕೇಶ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೋಡಿ, ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:2:1. 1 ಅನ್ನೋದು ರಾಕೇಶ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಥವಾ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ರಾಕೇಶ್ ಇಸ್ ಅಡ್ಮಿಟೆಡ್ ಇಂಟು ಪಾರ್ಟ್ನರ್ಶಿಪ್ ಫಾರ್ 1/5 ಶೇರ್. ರಾಕೇಶ್ ಶೇರ್ ಎಷ್ಟು, 1/5. ರಾಕೇಶ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 10,000 ಇಂಟು 1/5 ಎಷ್ಟು ಬರುತ್ತೆ, ನಾವು ಸಿಂಪ್ಲಿಫೈ ಮಾಡಿದ್ರೆ 2,000 ಬರುತ್ತೆ. ಅಂದ್ರೆ ರಾಕೇಶ್ 2,000 ಗುಡ್ ವಿಲ್ ತರಬೇಕಾಗಿತ್ತು, ಬಟ್ ಇಲ್ಲಿ ತಂದಿಲ್ಲ, ಹಾಗಾಗಿ 2,000 ಏನ್ ಮಾಡ್ತೀವಿ, ಅವ್ರ ಅಕೌಂಟ್ ಅಲ್ಲಿ ಡಿಡಕ್ಟ್ ಮಾಡ್ತೀವಿ. ಮತ್ತೆ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ. ಈಗ ಶೇರ್ ಮಾಡೋಣ ಬನ್ನಿ. ಮಾಡೋದಕ್ಕೆ ನೋಡಿ, ಗುಡ್ ವಿಲ್ ಶೇರ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಓಲ್ಡ್ ಪಾರ್ಟ್ನರ್ಗೆ ಕ್ರೆಡಿಟ್ ಮಾಡಬೇಕು, ನ್ಯೂ ಪಾರ್ಟ್ನರ್ಗೆ ಡೆಬಿಟ್ ಮಾಡಬೇಕು ಅಷ್ಟೇ. ಇಲ್ಲಿ ಯಾವ ರೇಷನಲ್ಲಿ ಗುಡ್ ವಿಲ್ ಅನ್ನ ಶೇರ್ ಮಾಡಬೇಕು ಅಂದ್ರೆ, ಸ್ಯಾಕ್ರಿಫೈಸ್ ರೇಷನಲ್ಲಿ ನಾವು ಗುಡ್ ವಿಲ್ ಅನ್ನ ಶೇರ್ ಮಾಡಬೇಕಾಗುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಇವರೇ ಕೊಟ್ಟಿದ್ದಾರೆ ನೋಡಿ, 1:1. ಓಲ್ಡ್ ರೇಷಿಯೋ ಕೂಡ 1:1 ಈಕ್ವಲ್, ಸ್ಯಾಕ್ರಿಫೈಸ್ ರೇಷಿಯೋ ಕೂಡ 1:1 ಕೊಟ್ಟಿದ್ದಾರೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಓಲ್ಡ್ ರೇಷಿಯೋ ಮತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಎರಡು ಒಂದೇ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಶೇರ್ ಮಾಡೋಣ ಬನ್ನಿ. 2,000ವನ್ನ ಇಬ್ಬರಿಗೆ ಶೇರ್ ಮಾಡಿದ್ರೆ ಎಷ್ಟಾಗುತ್ತೆ, ಇವನಿಗೆ 1,000 ಮತ್ತೆ ಇವನಿಗೆ 1,000 ಬರುತ್ತೆ. ಇಲ್ಲಿ ರಾಕೇಶ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. 2,000 ಟೋಟಲ್, 2,000 ಡೆಬಿಟ್ ಮತ್ತೆ ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಎಂ ಮತ್ತೆ ಎಸ್ ಗೆ ಯಾರು ಕೊಟ್ಟಿರೋದು, ಆರ್ ಕೊಟ್ಟಿದಾರಲ್ವಾ, ಹಾಗಾಗಿ ಪರ್ಟಿಕ್ಯುಲರ್ ಅಲ್ಲಿ ಇಲ್ಲಿ ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಇಲ್ಲಿ ರಾಕೇಶ್ 1,000 ಯಾರು ಕೊಟ್ಟಿದ್ದಾರೆ, ಎಂಗಲ್ವಾ, ಹಾಗಾಗಿ ಪರ್ಟಿಕ್ಯುಲರ್ ಅಲ್ಲಿ ಟು ಎಂ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಈ 1,000 ಯಾರು ಕೊಟ್ಟಿದ್ದಾರೆ, ಎಸ್ ಗಲ್ವಾ, ಹಾಗಾಗಿ ಪರ್ಟಿಕ್ಯುಲರ್ ಅಲ್ಲಿ ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಈಗ ಗುಡ್ ವಿಲ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಶೇರ್ ಮಾಡಿದ್ ಆಯ್ತು. ಅಡ್ಜಸ್ಟ್ಮೆಂಟ್ 2 ಮುಗೀತು. ನೆಕ್ಸ್ಟ್ ಮೂರನೇ ಅಡ್ಜಸ್ಟ್ಮೆಂಟ್. ಇಲ್ಲಿ ಮೂರನೇ ಅಡ್ಜಸ್ಟ್ಮೆಂಟ್ ಏನಿದೆ, ಮೋಟಾರ್ ಕಾರು 20% ಕಡಿಮೆ ಆಗ್ತಾ ಇದೆ, ಮೆಷಿನರಿ 3,800 ಕಡಿಮೆ ಆಗ್ತಾ ಇದೆ. ಮೋಟಾರ್ ಕಾರ್ ಅಂಡ್ ಮೆಷಿನರಿ ಆರ್ ಡಿಪ್ರಿಸಿಯೇಟೆಡ್ ಬೈ 20% ಅಂಡ್ 3,800 ರೆಸ್ಪೆಕ್ಟಿವ್ಲಿ. ಮೊದಲನೇ ಅಸೆಟ್ 20%, ಎರಡನೇ ಅಸೆಟ್ 3,800 ಕಡಿಮೆ ಆಗ್ತಾ ಇದೆ. ಈ ಅಡ್ಜಸ್ಟ್ಮೆಂಟ್ ಮಾಡೋಣ ಬನ್ನಿ. ನೋಡಿ, ಮೋಟಾರ್ ಕಾರ್ ಡಿಪ್ರಿಸಿಯೇಟ್ ಆಗಿದೆ. 8,000 ಮೇಲೆ 20% ಅಂದ್ರೆ ಏನಾಗುತ್ತೆ, 1,600 ಆಗುತ್ತೆ. 8,000 ಅಲ್ಲಿ 1,600 ಮೈನಸ್ ಮಾಡಿದ್ರೆ 6,400 ಬರುತ್ತೆ. ಅಸೆಟ್ ಕಡಿಮೆ ಆಯಿತು, ಒಂದ್ ಸೈಡ್ ಬರೆದ್ವಿ. ಅಸೆಟ್ ಕಡಿಮೆ ಆದರೆ ಲಾಸ್ ಅಲ್ವಾ, ಲಾಸ್ನ ಎಲ್ಲಿ ಬರಿತೀವಿ ನಾವು, ಲಾಸ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿತೀವಿ. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್
1600 ಬರೀರಿ. ಏನ್ರಿಂದ 1600 ಬಂತು? ಮೋಟರ್ ಕಾರಿಂದ ಅಲ್ವಾ, ಹಾಗಾಗಿ ಟು ಮೋಟರ್ ಕಾರಿಂದ 1600 ಲಾಸ್ ಆಗಿದೆ ಅಂತ ಬರೀಬೇಕಾಗುತ್ತೆ. ಈಗ ನೆಕ್ಸ್ಟ್ ಮೆಷಿನರಿ ಎಷ್ಟು ಕಡಿಮೆ ಆಗ್ತಾ ಇದೆ? 3800 ಅಲ್ವಾ, ಸೊ ಅಸೆಟ್ ಕಡಿಮೆ ಆಗ್ತಾ ಇದೆ, 3800 ಇಲ್ಲಿ ಬರೆದ್ಬಿಡಿ. ಟು ಮೆಷಿನರಿ ಅಂತ ಬರೀರಿ. ಒಂದು ಸೈಡ್ ಬರೆದ್ವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಯಿತು, ಮೆಷಿನರಿ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಮೆಷಿನರಿ ಇದೆಯಲ್ವಾ, ಮೆಷಿನರಿಯಲ್ಲಿ 3800 ಮೈನಸ್ ಮಾಡಿ. 36,000ಅಲ್ಲಿ 3800 ಮೈನಸ್ ಮಾಡಿದ್ರೆ 32,200 ಬರುತ್ತೆ. ಈಗ ಈ ಅಡ್ಜಸ್ಟ್ಮೆಂಟ್ ಮುಗೀತು. ನೆಕ್ಸ್ಟು ಪ್ರೀಪೇಯ್ಡ್ ರೆಂಟ್ 600 ಕೊಟ್ಟಿದ್ರೆ, ಪ್ರೀಪೇಯ್ಡ್ ರೆಂಟನ್ನು ಮೊದಲೇ ಪೇ ಮಾಡಿದರೆ ಅದನ್ನು ನಾವು ಅಸೆಟ್ ಅಂತ ಪರಿಗಣಿಸ್ತೀವಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಸೆಟ್. ಒಂದು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರುತ್ತೆ ನೋಡಿ, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡು ಪ್ರೀಪೇಯ್ಡ್ ರೆಂಟ್ ಅಂತ ಬರಿಬೇಕಾಗುತ್ತೆ. ಪ್ರೀಪೇಯ್ಡ್ ರೆಂಟ್ ಎಷ್ಟು? 600. ಈಗ ಅಸೆಟ್ ಏನಾಯಿತು? 600 ಆಗೋಷ್ಟು ಅಸೆಟ್ ಜಾಸ್ತಿ ಆಯ್ತಲ್ವಾ, ಹಾಗಾಗಿ ಇದನ್ನು ಏನು ಮಾಡಬೇಕಾಗುತ್ತೆ? ಅಸೆಟ್ ಜಾಸ್ತಿ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ. ಪ್ರೀಪೇಯ್ಡ್ ರೆಂಟ್ ಅನ್ನೋದು ಇನ್ಕಮ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇಸ್ ಮೇಂಟೈನ್ಡ್ ಅಟ್ 5% ಅಂತ ಕೊಟ್ಟಿದ್ದಾರೆ. ಡೆಟರ್ ನೋಡಿ ಎಷ್ಟಿದೆ? ಟೋಟಲ್ ಗ್ರಾಸ್ ಡೆಟರ್ 30,000 ಇದೆ. ಆಲ್ರೆಡಿ 3,000 ಲಾಸ್ ಆಗುತ್ತೆ ಅಂತ ಮೈನಸ್ ಮಾಡಿದ್ವಿ. 27,000 ನೆಟ್ ಡೆಟರ್ ಇತ್ತು. ಈಗ PDD ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನೋಡಿ, ಕ್ಯಾಲ್ಕುಲೇಷನ್ ಆಫ್ PDD ಇಲ್ಲಿ ಬರ್ಕೊಂಡಿದ್ದೀನಿ. ಟೋಟಲ್ PDD ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಟೋಟಲ್ ಲಾಸ್ ಎಷ್ಟಾಗುತ್ತೆ? 5%. ಇಲ್ಲಿ ಯಾವುದ್ರ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಗ್ರಾಸ್ ಡೆಟರ್ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಗ್ರಾಸ್ ಡೆಟರ್ ಎಷ್ಟು? 30,000 ಇದೆ. 30,000 ಇಂಟು 5% ಏನಾಗುತ್ತೆ? 30,000 ಇಂಟು 5% ಮಾಡಿದ್ರೆ 1,500 ಬರುತ್ತೆ. ಟೋಟಲ್ ನಮಗೆ ಲಾಸ್ ಆಗೋದೆಷ್ಟು? 1,500 ಅಷ್ಟೇ ಲಾಸ್ ಆಗೋದು. ನಾವು ಎಷ್ಟು ಮೈನಸ್ ಮಾಡಿದ್ವಿ? 3,000 ಲಾಸ್ ಆಗುತ್ತೆ ಅಂತ ಮೈನಸ್ ಮಾಡಿದ್ವಿ. 1,500 ಜಾಸ್ತಿ ಮೈನಸ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಏನು ಮಾಡಬೇಕಾಗುತ್ತೆ? ಹೆಚ್ಚು ಮೈನಸ್ ಮಾಡಿದ್ದೀರಲ್ವಾ, ಅಂದರೆ ಹೆಚ್ಚುವರಿ ಮೈನಸ್ ಮಾಡಿದ್ದೀರಲ್ವಾ, ಅದನ್ನು ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ನಮ್ಮ ಲಾಸ್ 3,000 ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಾಗಿ 1,500 ಅಷ್ಟೇ ಲಾಸ್ ಆಗ್ತಾ ಇರೋದು. ಅಡಿಷ್ನಲ್ ಆಗಿ ನಾವೇನು 1,500 ಲಾಸ್ ಮೈನಸ್ ಮಾಡಿದ್ವು ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ PDD ಡಿಕ್ರೀಸ್ಡ್ ಟು 1,500 ಅಂತ ಇದರ ಅರ್ಥ. 1,500 ಲಾಸ್ನ ನಾವೇನು ಮಾಡಬೇಕಾಗುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಡೇಟಾಸಲ್ಲಿ ಆ್ಯಡ್ PDD, ಬ್ಯಾಲೆನ್ಸ್ ಶೀಟಲ್ಲಿ 3,000 ಮೈನಸ್ ಮಾಡಿದ್ವಿ. ಆ್ಯಕ್ಚುಲಾಗಿ 1,500 ಅಷ್ಟೇ ಲಾಸ್ ಆಗ್ತಾ ಇರೋದು. ಸೊ ಹಾಗಾಗಿ ಅಡಿಷ್ನಲ್ ಹೆಚ್ಚುವರಿ ನಾವೇನು ಮೈನಸ್ ಮಾಡಿದ್ವೋ ಅದನ್ನು ಆ್ಯಡ್ ಬ್ಯಾಕ್ ಮಾಡಬೇಕು. ಈಗ 28,500 ಟೋಟಲ್ ಡೇಟಾಸ್ ಆಗುತ್ತೆ. ನೆಟ್ ಡೇಟಾಸ್ 28,500 ಆಗುತ್ತೆ. ಅಸೆಟ್ ಏನಾಯಿತು? ಜಾಸ್ತಿ ಆಯ್ತಲ್ವ, ಹಾಗಾಗಿ 1,500 ಏನು ಮಾಡಬೇಕಾಗುತ್ತೆ? ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ. 1,500 ಬೈ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಕ್ಯಾಪಿಟಲ್ ಅಕೌಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1 ಬೇಸ್ಡ್ ಆನ್ ರಾಕೇಶ್ ಕ್ಯಾಪಿಟಲ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಆದಮೇಲೆ ಮಾಡಬೇಕಾಗುತ್ತೆ. ಸೊ ಆಗ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಫಸ್ಟ್ ಈಗ ರಿವ್ಯಾಲ್ಯೂಯೇಷನ್, ಈ ಅಡ್ಜಸ್ಟ್ಮೆಂಟ್ ಬಿಟ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರೋ ಪ್ರಾಫಿಟ್ ಅಥವಾ ಲಾಸ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಶೇರ್ ಮಾಡೋಣ. ಆಮೇಲೆ ರಾಕೇಶ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡೋಣ. ಅದರ ಆಧಾರವಾಗಿ ಇಟ್ಕೊಂಡು ನಾವು ಈ ಒಂದು ಅಡ್ಜಸ್ಟ್ಮೆಂಟ್ನ ಮಾಡೋಣ. ನೋಡಿ, ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವ ಸೈಡ್ ಜಾಸ್ತಿ ಇದೆ? ನಮಗೆ ಡೆಬಿಟ್ ಸೈಡೇ ಜಾಸ್ತಿ ಬರುತ್ತೆ. 3,800 ಪ್ಲಸ್ 1,600 ಅಂದರೆ 5,400 ಬರುತ್ತೆ. ಎಕ್ಸ್ಪೆನ್ಸಸ್ ಸೈಡ್ ಜಾಸ್ತಿ ಇದೆ. ಅದೇ ಬ್ಯಾಲೆನ್ಸನ್ನು ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. 5,400. 5,400ಅಲ್ಲಿ 2,100 ನಾವು ಮೈನಸ್ ಮಾಡಿದ್ರೆ ಏನಾಗುತ್ತೆ? 3,300 ಬರುತ್ತೆ. ಅಂದರೆ 3,300 ಲಾಸ್ ಬಂತು. ಈ ಲಾಸ್ನ ನಾವೇನು ಮಾಡಬೇಕಾಗುತ್ತೆ? ಇಬ್ಬರು ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾಗುತ್ತೆ. ಬೈ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ಗೆ ನಾವು ಯಾವ ರೇಷನಲ್ಲಿ ಶೇರ್ ಮಾಡಬೇಕಾಗುತ್ತೆ? ಈಕ್ವಲ್ ಅಲ್ವಾ ಇಬ್ರು, ಹಾಗಾಗಿ ಈ 3,300ನ ಈಕ್ವಲ್ ಆಗಿ ಶೇರ್ ಮಾಡಬೇಕಾಗುತ್ತೆ. ಪ್ರತಿ ಪಾರ್ಟ್ನರ್ಗೆ 1,650 ಬರುತ್ತೆ. ಇಲ್ಲಿ ಕ್ರೆಡಿಟ್ ಆಯಿತು. ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಏನು ಮಾಡಬೇಕಾಗುತ್ತೆ? ಇಲ್ಲಿ
ಡೆಬಿಟ್ ಮಾಡಬೇಕಾಗುತ್ತೆ. ಎಮ್ಗೆ 1650, ಎಸ್ಗೆ 1650 ಬರುತ್ತೆ. ಇದು ಎಲ್ಲಿಂದ ಬಂತು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ವಾ, ಹಾಗಾಗಿ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ. ಈಗ ಆರ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ಲೋಸ್ ಮಾಡೋಣ. ಆರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ 26,000 ಇದೆ, ಸೇಮ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಳ್ಳಿ 26,000. 26,000 ಅಲ್ಲಿ 2,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 24,000. ಇದು ಕ್ಲೋಸಿಂಗ್ ಕ್ಯಾಪಿಟಲ್. ನಮಗೆ ಬೇಕಾಗಿರೋದು ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ಗೆ ಈ ಬ್ಯಾಲೆನ್ಸ್ ಬೇಕಾಗುತ್ತೆ. ಇದನ್ನ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡಬೇಕಾಗುತ್ತೆ? ಉಳಿದ ಇಬ್ಬರು ಪಾರ್ಟ್ನರ್ನ ಹೊಸ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ಹೊಸ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಣ. ರಾಕೇಶ್ ಕ್ಯಾಪಿಟಲ್ನ ಆಧಾರವಾಗಿ ಇಟ್ಕೊಂಡು ರಾಕೇಶ್ ಕ್ಯಾಪಿಟಲ್ ಎಷ್ಟು ಬಂತು? ಕ್ಲೋಸಿಂಗ್ ಕ್ಯಾಪಿಟಲ್ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಆದಮೇಲೆ 24,000 ಬಂತಲ್ವಾ. ಈ 24,000 ಅನ್ನೋದು ಎಷ್ಟು? 1/24,000. ಈಗ ಎಮ್ ಕ್ಯಾಪಿಟಲ್ ಎಷ್ಟಿರುತ್ತೆ? ಎಮ್ ಕ್ಯಾಪಿಟಲ್ 2 ಭಾಗ ಇರುತ್ತೆ, ಎಸ್ ಕ್ಯಾಪಿಟಲ್ 2 ಭಾಗ ಇರುತ್ತೆ. 24,000 1 ಭಾಗ ಆದರೆ ಇದಕ್ಕೆ ಡಬಲ್ ಎಮ್ ಕ್ಯಾಪಿಟಲ್ ಇರುತ್ತೆ, ಮತ್ತೆ ಎಸ್ ಕ್ಯಾಪಿಟಲ್ ಕೂಡ ಇದಕ್ಕೆ ಡಬಲ್ ಇರುತ್ತೆ. ಹಾಗಾದ್ರೆ ಎಮ್ ಕ್ಯಾಪಿಟಲ್ ಎಷ್ಟಿರುತ್ತೆ ನೋಡಿ, ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಅಥವಾ ಇದು ಸಿಂಪಲ್ ಆಗಿದೆ, ಇದಕ್ಕೆ ಡಬಲ್ ಅಂದ್ರೆ 48,000 ಬರುತ್ತೆ. ಕೆಲವೊಂದು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವ ಅವಶ್ಯಕತೆ ಬರುತ್ತೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. 24,000 ಈಸ್ ಈಕ್ವಲ್ ಟು 1 ಭಾಗ 2 ಭಾಗ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಇಂಟು ಇದು 24,000 ಇಂಟು 2 ಡಿವೈಡೆಡ್ ಬೈ 1. ಸೊ ಈ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. 24,000 ಇಂಟು 2 ಡಿವೈಡೆಡ್ ಬೈ 1 ಎಷ್ಟು ಬರುತ್ತೆ? 48,000 ಬರುತ್ತೆ. ಎಸ್ ಕ್ಯಾಪಿಟಲ್ ಕೂಡ 24,000 ಇಂಟು 2 ಡಿವೈಡೆಡ್ ಬೈ 1 48,000 ಬರುತ್ತೆ. ಸೊ ಈಗ ಹೊಸ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 24,000 48,000 48,000 ಅದನ್ನ ಬರೆದು ಬಿಡೋಣ ಬನ್ನಿ. ಸೊ ಈಗ ಇವರ ಕ್ಯಾಪಿಟಲ್ 24,000 ಬಂತು. ಎಸ್ ಕ್ಯಾಪಿಟಲ್ ಎಷ್ಟು ಬರುತ್ತೆ? 48,000 ಹೊಸ ಕ್ಯಾಪಿಟಲ್. ಇವ್ರ ಕ್ಯಾಪಿಟಲ್ ಎಷ್ಟು ಬರುತ್ತೆ? 48,000 ಬರುತ್ತೆ. ಕ್ಲೋಸಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದನ್ನ ಏನಂತ ಬರಬೇಕು? ಹೊಸ ಕ್ಯಾಪಿಟಲ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆದು ಬಿಡಿ. ಈಗ ನೋಡಿ, ಕ್ಯಾಪಿಟಲ್ ಬ್ಯಾಲೆನ್ಸು ಲಯಬಿಲಿಟಿ ಸೈಡ್ ಬರೀಬೇಕಾಗುತ್ತೆ. ಕ್ಯಾಪಿಟಲ್ ಅಕೌಂಟ್ MSR. ಎಮ್ದೆಷ್ಟು? 48,000. ಎಸ್ ಎಷ್ಟು? 48,000. ಆರ್ ಎಷ್ಟು? 24,000. ಟೋಟಲ್ ಕ್ಯಾಪಿಟಲ್ ಏನಾಗುತ್ತೆ? 1,20,000 ಆಗುತ್ತೆ. ನೋಡಿ, ಇದು 1 ಭಾಗ ಇದೆ. 2:2:1 ಈ ರೇಷನಲ್ಲೇ ಇದೆ ಇದು ಕ್ಯಾಪಿಟಲ್. ನೋಡಿ, ಇಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಮತ್ತೊಮ್ಮೆ ನೋಡಿ. ಕ್ಯಾಪಿಟಲ್ ಅಕೌಂಟ್ ಆಫ್ ಆಲ್ ಪಾರ್ಟ್ನರ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:2:1. ಈಗ ನಾವು ಅಡ್ಜಸ್ಟ್ ಮಾಡಿದ್ದಾಯ್ತು ಬೇಸ್ಡ್ ಆನ್ ರಾಕೇಶ್ ಕ್ಯಾಪಿಟಲ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್. ಇದು ಆಯ್ತು. ಮತ್ತೆ ಬ್ರಾಕೆಟ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ವಾ, ಅಡ್ಜಸ್ಟ್ಮೆಂಟ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತ. ಇದು ಏನು ಅಂದ್ರೆ, ಈಗ ನಾವು ಮಾಡ್ತೀವಿ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ನಿಮಗೆ ಏನು ಬ್ಯಾಲೆನ್ಸ್ ಬರುತ್ತೋ ಆ ಬ್ಯಾಲೆನ್ಸ್ ಅನ್ನ ಏನ್ ಮಾಡ್ಬೇಕಾಗತ್ತೆ? ಕ್ಯಾಶ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಗ ಕ್ಲೋಸ್ ಮಾಡೋಣ. ಆರ್ ಕ್ಯಾಪಿಟಲ್ ಆಲ್ರೆಡಿ ಕ್ಲೋಸ್ ಆಗಿದೆ ನೋಡಿ. 26,000 ಈ ಸೈಡ್ 26,000 ಬರುತ್ತೆ. ಈಗ ಒಂದೊಂದೇ ಅಕೌಂಟ್ ಉಳಿದ ಇಬ್ಬರು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡೋಣ. ಎಸ್ ಕ್ಯಾಪಿಟಲ್ ನೋಡೋಣ. ಈ ಸೈಡ್ ಎಷ್ಟಿದೆ? 41,000 ಇದೆ. ಈ ಸೈಡು ಜಾಸ್ತಿ ಇದೆ, ಹಾಗಾಗಿ ಈ ಸೈಡ್ ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಡೆಬಿಟ್ ಬ್ಯಾಲೆನ್ಸ್ ಬರ್ಕೊಳ್ಳಿ. 48,000 ಪ್ಲಸ್ 1,650 ಏನಾಗುತ್ತೆ? 49,650 ಆಗುತ್ತೆ. ಸೇಮ್ ಬ್ಯಾಲೆನ್ಸ್ ಇಲ್ಲಿ ಬರ್ಕೊಳ್ಳಿ. 49,650. 49,650 41,000 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 8,650 ಆಗುತ್ತೆ. ಇದು ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ ನ ಯಾವುದ್ರ ಮೂಲಕ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಶ್ ಮೂಲಕ ಮಾಡಬೇಕು ಅಂತ ಹೇಳಿದ್ರೆ, ಹಾಗಾಗಿ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ನೀವು ಬರೀಬೇಕಾಗುತ್ತೆ. ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್. ಇದು ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಇದು. ಸೊ ಇಲ್ಲಿ ಎಸ್ ಕ್ಯಾಪಿಟಲ್ ಏನಾಯ್ತು? ಕ್ರೆಡಿಟ್ ಆಯ್ತು. ಬ್ಯಾಂಕ್ ಅಕೌಂಟ್ ಏನಾಗಬೇಕು? ಡೆಬಿಟ್ ಆಗಬೇಕು. 8,650 ಬ್ಯಾಂಕ್ಗೆ ಡೆಬಿಟ್ ಮಾಡಿ. ನೋಡಿ, ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇದೆಯಲ್ವಾ 44,000. ಇದಕ್ಕೆ ನಾವೇನ್ ಮಾಡಬೇಕಾಗುತ್ತೆ? 8,650 ಡೆಬಿಟ್ ಮಾಡಬೇಕು. ಅಸೆಟ್ಗೆ ಡೆಬಿಟ್ ಮಾಡ್ತಾ ಇದೀವಿ ಅಂದ್ರೆ ಅದು ಪ್ಲಸ್ ಅಂತ ಆಡ್ ಮಾಡಬೇಕು ಅಂತ. ಇಲ್ಲಿ ಯಾರು ಕ್ಯಾಪಿಟಲ್ ಇಂದ ಇದು 8,650 ಬರ್ತಾ ಇದೆ? ಎಸ್ ಕ್ಯಾಪಿಟಲ್ ಅಂತ ಬರೀಬೇಕಾಗುತ್ತೆ. ಎಸ್ ಕ್ಯಾಪಿಟಲ್ ಅಕೌಂಟ್
ಆ್ಯಡ್ ಮಾಡಿದ್ವಿ. ಈಗ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 52,650 ಆಗುತ್ತೆ. ಈಗ ಉಳಿದ ಇನ್ನೊಂದು ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಿ. ಈಗ ನೋಡಿ, ಇಲ್ಲಿ ಎಷ್ಟಿದೆ, 81,000 ಇದೆ. ಈ ಸೈಡು 49,650 ಇದೆ. ಹಾಗಾಗಿ ಯಾವ ಸೈಡ್ ಜಾಸ್ತಿ ಇದೆ, ಎಮ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 81,000 ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ಸೇಮ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡ್ ಬರ್ಕೊಳ್ಳಿ. 81,000. 81,000 ಈ ಎರಡು ಬ್ಯಾಲೆನ್ಸನ್ನು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 31,350 ಬರುತ್ತೆ. ಇದು ಬ್ಯಾಲೆನ್ಸಿಂಗ್ ಫಿಗರ್. ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕಾಗುತ್ತೆ, ಕ್ಯಾಶಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದರೆ, ಹಾಗಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಇದು ಬ್ಯಾಲೆನ್ಸ್ ಫಿಗರ್. ಇಲ್ಲಿ ಏನಾಯ್ತು, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಯಿತು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಲ್ವಾ, ಈ ಬ್ಯಾಂಕ್ ಅಕೌಂಟಲ್ಲಿ ನಾವೇನು ಮಾಡಬೇಕಾಗುತ್ತೆ, ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ಅಂದರೆ ಅಸೆಟ್ಗೆ ಕ್ರೆಡಿಟ್ ಅಂದರೆ ಮೈನಸ್. ಯಾವ ಅಕೌಂಟ್ ಮೈನಸ್ ಆಗುತ್ತೆ, ಎಮ್ ಕ್ಯಾಪಿಟಲ್ ಅಕೌಂಟ್ ಮೈನಸ್ ಆಗುತ್ತೆ. ಎಷ್ಟು ಮೈನಸ್ ಆಗುತ್ತೆ, 31,350 ಮೈನಸ್ ಆಗುತ್ತೆ. ಈಗ ಮೈನಸ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಔಟರ್ ಕಾಲಮಲ್ಲಿ ಬರೀರಿ. ಎಷ್ಟು ಬರುತ್ತೆ ಕ್ಲೋಸಿಂಗ್ ಕ್ಯಾಪಿಟಲ್, 21,300 ಬರುತ್ತೆ. ನೋಡಿ, ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಕ್ಲೋಸ್ ಆಯಿತು. ಇದರ ಅರ್ಥ ಹೇಳ್ತೀನಿ ನೋಡಿ. ಎಮ್ ಕ್ಯಾಪಿಟಲ್ 48,000 ಇರಬೇಕು ಅಂತ ಹೇಳಿದ್ರು. ಆದರೆ ಬಿಸ್ನೆಸ್ಸಲ್ಲಿ ಎಮ್ ಕ್ಯಾಪಿಟಲ್ 81,000 ಮೈನಸ್ ಇದು ಮಾಡಿದ್ರೆ 31,350 ರೂಪಾಯಿ ಎಕ್ಸ್ಟ್ರಾ ಇತ್ತು. ಹಾಗಾಗಿ 31,350 ಎಮ್ಗೆ ವಾಪಸ್ ಕೊಟ್ವಿ. ಬಿಸ್ನೆಸ್ಸಿಂದ ದುಡ್ಡನ್ನು ವಾಪಸ್ ಕೊಟ್ವಿ, ಕ್ಯಾಶ್ ಕಡಿಮೆ ಆಯಿತು. ಮತ್ತು ಎಸ್ ಕ್ಯಾಪಿಟಲ್ 48,000 ಇರಬೇಕು ಅಂತ ಹೇಳಿದ್ರು. ಆದರೆ ಇವನ ಕ್ಯಾಪಿಟಲ್ 8,650 ಆಗೋಷ್ಟು ಕಡಿಮೆ ಇತ್ತು. ಹಾಗಾಗಿ ಎಸ್ಸಿಂದ 8,650 ರೂಪಾಯಿ ದುಡ್ಡನ್ನು ಬಿಸ್ನೆಸ್ಸು ತಗೊಂಡಿದೆ ಅಂತ ಇದರ ಅರ್ಥ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ಲೋಸ್ ಆಯಿತು. ಲಾಸ್ಟಲ್ಲಿ ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಮಾಡಿ. ಬ್ಯಾಲೆನ್ಸ್ ಶೀಟು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಎರಡು ಸೈಡ್ ಬ್ಯಾಲೆನ್ಸ್ ಮಾಡಿ, ಎರಡು ಸೈಡ್ ಬ್ಯಾಲೆನ್ಸು ಸೇಮ್ ಬರುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಈಗ ಬ್ಯಾಲೆನ್ಸನ್ನು ಚೆಕ್ ಮಾಡಿ, ಎರಡು ಸೈಡು ಸೇಮ್ ಬ್ಯಾಲೆನ್ಸ್ ಬರುತ್ತೆ. ಈಗ ಲಯಬಿಲಿಟಿ ಸೈಡ್ ಚೆಕ್ ಮಾಡ್ತೀನಿ. 1,68,000 ಬಂತು ಲಯಬಿಲಿಟಿ ಸೈಡ್. ಅಸೆಟ್ ಸೈಡು ಚೆಕ್ ಮಾಡ್ತೀನಿ. ಅಸೆಟ್ ಸೈಡು ಕೂಡ 1,68,000 ಬರುತ್ತೆ. ಎರಡು ಸೈಡ್ ಸೇಮ್ ಬ್ಯಾಲೆನ್ಸ್ ಬಂತು, ಬ್ಯಾಲೆನ್ಸ್ ಕರೆಕ್ಟಾಗಿ ಬಂದಿದೆ. ಸೊ ಇದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅನ್ನೋದು ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರಲ್ಲಿ ಬರುವ ಅಡ್ವಾನ್ಸ್ ಪ್ರಾಬ್ಲಮ್ಗಳಲ್ಲಿ ಒಂದಾಗಿದೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಮಾಡೋದು ತುಂಬ ಈಸಿ. ಸ್ಟೂಡೆಂಟ್ಸ್ಗೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅದೇನು ಹೇಗೆ ಮಾಡೋದು ಅಂತ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಈ ಮೆಥಡಲ್ಲಿ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಪ್ರಾಬ್ಲಮ್ಗಳನ್ನು ಸಿಸ್ಟಮೆಟಿಕ್ ಆಗಿ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.